ಎರಡು ಚಾನಲ್ಗಳು ಬಹಳ ಅದ್ಭುತವಾಗಿ ಕಾರ್ಯಕ್ರಮನ ಕೊಟ್ಟವು. ಒಂದು ಎನಿಮಲ್ ಪ್ಲಾನೆಟ್ ಚಾನಲ್, ಮಹಾಮನಿಯವರು ಕಾರ್ಟೂನ್ ನೆಟ್ವರ್ಕ್. ಇಬ್ಬರು ಏನು ಹೊಡೆದಾಡಿದ್ರು ನಿಮ್ಮ ಮುಂದೆ. ದಪ್ಪಗಿರಬಾರ್ದು, ತೆಳ್ಳಗಿರಬೇಕು, ತೆಳ್ಳಗಿರಬಾರ್ದು, ದಪ್ಪಗಿರಬೇಕು. ಮನುಷ್ಯ ಸಣ್ಣಕ್ಕೆ ದಪ್ಪಗೆ ಇರೋದು ಮುಖ್ಯ ಅಲ್ಲ ಸ್ನೇಹಿತರೆ, ಎತ್ತರಕ್ಕೆ ಬೆಳಿಬೇಕು. ನಾವೆಲ್ಲ ಮಾಡ್ತಿರೋದು ತಮಾಷೆಗೆ, ನಿಮ್ಮನ್ನು ನಗಿಸ್ಬೇಕು ಈ ಸುಂದರ ಸಂಜೆಯಲ್ಲಿ ಅನ್ನೋ ಒಂದೇ ಉದ್ದೇಶಕ್ಕೆ. ನನ್ನ ಕಾರ್ಯಕ್ರಮನ ಇಷ್ಟು ಚಾನಲ್ಗಳಲ್ಲಿ ನೋಡಿದರೂ ನೋಡಿ, ಇವತ್ತೆಷ್ಟು ಚಾನಲ್ ಬಂದಿದ್ದಾರೋ ಗೊತ್ತಿಲ್ಲ, ನಾಳೆಯಿಂದ ಇದನ್ನು ಎಷ್ಟು ಸಾರಿ ಹಾಕಿ ರುಬ್ಬುತ್ತಾರೋ ಗೊತ್ತಿಲ್ಲ. ಬಹುಶಃ ನನ್ನ ಕಾರ್ಯಕ್ರಮಗಳು ಬಂದಷ್ಟು ಚಾನಲಲ್ಲಿ ಬೇರೆ ಯಾರ ಕಾರ್ಯಕ್ರಮಗಳು ಬರಲ್ಲ. ಯಾಕೆಂದರೆ ನನಗೆ ಫ್ರೀ ಅಂತ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ. ನಾನು ಯಾವುದೇ ಚಾರ್ಜ್ ಮಾಡಲ್ಲ, ಅಬ್ಜೆಕ್ಷನ್ ಮಾಡಲ್ಲ ಅಂತ. ಪ್ರತಿ ದಿವಸ ನನ್ನ ಕಾರ್ಯಕ್ರಮಗಳನ್ನ ಚಾನಲ್ನಲ್ಲಿ ನೋಡಿದರೂ ಇಷ್ಟು ಜನ ಇನ್ನೂ ನನ್ನ ಭಾಷಣಕ್ಕೆ ಕಾದು ಕೂತಿದ್ದೀರಿ ಅಂದರೆ ನನಗೆ ಸಂತೋಷ ಪಡಬೇಕೋ ನಾಚಿಕೆ ಪಡಬೇಕೋ ಗೊತ್ತಾಗ್ತಿಲ್ಲ. ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಚಾನಲ್ನವ್ರಿಗೆ ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗೆ ನ್ಯೂಸ್ ಇಲ್ಲ ಅಂತ ನಮ್ಮ ಹರಾಜು ಹಾಕಬಾಡ್ರಪ್ಪ. ಏನು ಸರ್ ಬೆಳಿಗ್ಗೆ ಎಲ್ಲಿ ನೋಡಿದ್ರು ಜನ, ಅಯ್ಯೋ ಇವತ್ತು ಟಿ ವಿಲಿ ನೋಡಿದ್ವಿ ಸರ್, ಈಗ ಬರ್ತಾ ಒಬ್ಬ ಅಜ್ಜಿ ಸಿಕ್ಕಿದ್ರು ಇಲ್ಲಿ. ಅವರಂದರು, ಅಯ್ಯೋ ಟಿ ವಿಲಿ ಬರ್ತೀರಲ್ಲ ನೀವು, ಹೌದು ಇವತ್ತು ನಿಮ್ಮನ್ನು ಜೀವಂತವಾಗಿ ನೋಡ್ತಿದ್ದೀನಿ ನೋಡಿ ಅಂದರು. ಅಂದ್ರೆ ಏನು ನಾನು ಟಿ ವಿಲಿ ಸತ್ತೇ ಹೋಗಿರ್ತೀನ ಅಂತ. ಇವ್ರು ತೋರಿಸೋ ಮಟ್ಟಕ್ಕೆ ನಾನು ಯಾವತ್ತೇ ಸತ್ತು ಹೋಗ್ಬೇಕ್ರಿ, ಆದರೂ ಬದುಕಿದ್ದೀನಿ ಅಂದರೆ ಅದು ಇಷ್ಟು ನಾನು ನೋಡಿದರೂ ಕರೆಸೋ ನಿಮ್ಮ ಅಭಿಮಾನದಿಂದ ಬದುಕಿದ್ದೀನಿ ಅಂತ ಮಾತ್ರ ನಾನು ಹೇಳ್ದಲ್ಲ ಸ್ನೇಹಿತರೆ. ಬಹಳ ಚೆನ್ನಾಗಿ ಮಾತಾಡಿದರು ಜೋಶಿ ಮಹಾಮನಿಯವರು. ನೀವು ಕೂಡ ನಮಗೆ ಇಷ್ಟು ಭರವಸೆ ಇದ್ದಿಲ್ಲ ನೀವು ನಗ್ತೀರಿ ಅಂತ. ಈ ಭಾಗಕ್ಕೆ ಬರೋದಕ್ಕೇ ಭಯ ನಮಗೆ. ನಗು ಕಡಿಮೆ, ಹಾಸ್ಯ ಪ್ರಜ್ಞೆ ಇಲ್ಲ ಅಂತ ನಾನು ಹೇಳಲ್ಲ, ನಗಲ್ಲ, ಒಳ್ಳೆ ಹಾಸ್ಯ ಪ್ರಜ್ಞೆ ಇದೆ ಈ ಭಾಗದ ಜನರಿಗೆ. ನಿಮ್ಮ ಭಾಗದ ಅನೇಕ ಲೇಖಕರ ಕೃತಿಗಳನ್ನ ನಾನು ಓದ್ತೀನಿ, ಒಳ್ಳೆ ಹಾಸ್ಯ ಇದೆ. ಯಕ್ಷಗಾನದ ಹಾಸ್ಯಕ್ಕೆ ನೀವು ಬಿದ್ದು ಬಿದ್ದು ನಗ್ತೀರಾ. ನಮ್ಮ ಹಾಸ್ಯ ಸ್ವಲ್ಪ ಭಾಷೆ ತೊಂದರೆ. ಹೀಗಾಗಿ ನಾನು ಈ ಕಡೆ ಉತ್ತರ ಕರ್ನಾಟಕನಲ್ಲ, ಈ ಕಡೆ ಬೆಂಗಳೂರಲ್ಲ ಮಿಕ್ಸ್ ಮಾಡಿ ಮಾತಾಡೋದನ್ನು ಕಲ್ತಿದ್ದೀವಿ. ಅದು ಈಗ ಸ್ವಲ್ಪ ಕ್ಲಿಕ್ ಆಗ್ತಾಯಿದೆ, ಕೇಳ್ತಾ ಇದ್ದೀರಿ. ಬಹಳ ಸೌಜನ್ಯಶೀಲ ಜನ. ಮಹೇಶ್ ಠಾಕೂರ್ ಅವರು ದಾರಿಲೇ ನಮ್ಮನ್ನು ಕರ್ಕೊಂಡು ಹೋಗಿ ಮನೀಶ್ ಅಂತಕ್ಕಂಥ ಹೋಟ್ಲಲ್ಲಿ ಇಳಿಸಿ, ಅದು ಹೋಟ್ಲಲ್ಲ ಮನೆ, ಅಷ್ಟು ದೊಡ್ಡ ಹೋಟ್ಲು, ಒಳಗಡೆ ಹೋದಂಗೆಲ್ಲ ರೂಮ್ಗಳು ಬರ್ತವೆ. ಭಾಳ ಒಳ್ಳೆ, ಮೇಲ್ಗಡೆ ನಿಂತು ನೋಡಿದ್ರೆ ಇಡೀ ಮಣಿಪಾಲ್ ಹೇಳಿದ್ನಲ್ಲ ನಾನು, ದುಬೈ ಕಂಡಾಗ ಆಗ್ತವೆ. ಆತಿಥ್ಯಕ್ಕೆ, ಸೌಂದರ್ಯಕ್ಕೆ, ಸ್ನೇಹಪರತೆಗೆ, ಸೌಜನ್ಯಕ್ಕೆ ಮತ್ತು ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾದಂಥ ಜನ ಈ ಕಡೆ. ನಮ್ಮ ಊರುಗಳೆಲ್ಲ ಕಾರ್ಯಕ್ರಮ ಶುರುವಾಗದೇ ಇಷ್ಟೊತ್ತಿಗೆ. ನಿಮ್ಮೂರಲ್ಲಿ ಇಲ್ಲ ಸರ್ ಯಕ್ಷಗಾನದ ಎಲ್ಲ ಟೈಮ್ ಟು ಟೈಮ್ ಶಿಸ್ತು. ಆ ಶಿಸ್ತಿನಿಂದಲೇ ನೀವು ಅಭಿವೃದ್ಧಿ ಆಗ್ತಾ ಇದ್ದೀರಾ ಸ್ನೇಹಿತರೆ. ಜೀವನದಲ್ಲಿ ಡಿಸಿಪ್ಲಿನ್ ಬಹಳ ಮುಖ್ಯ. ಹಾಗೆ ಎರಡನೇದು ಅತಿ ದೊಡ್ಡದು ಅಂದರೆ, ಯಾವ ಮನುಷ್ಯ ಮಾತೃಭಾಷೆಯನ್ನು ನಂಬುತ್ತಾನೋ ನೆಚ್ಚಿಕೊಳ್ತಾನೋ ಅವಂದು ಕೂಡ ಉದ್ಧಾರ ಖಂಡಿತ ಆಗತ್ತೆ. ನಾನು ಈ ವಿಷಯದಲ್ಲಿ ಕನ್ನಡಕ್ಕೆ ಯಾಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀನಿ ಅಂದರೆ, ಇವತ್ತು SSLCಲಿ ಫೇಲ್ ಆದಂಥ, ಕಷ್ಟಪಟ್ಟು ಡಿಗ್ರಿ ಮಾಡಿದಂಥ ನನಗೆ ಇಡೀ ಕರ್ನಾಟಕ ತುಂಬ ಬೆಲೆ ಸಿಕ್ಕಿರೋದು ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಉತ್ತರ ಕರ್ನಾಟಕದ ಭಾಷೆಯನ್ನು ಹೇಳ್ತೀನಿ ಅಂತ. 11 ದೇಶ ಹೋಗಿದ್ವಿ ನಾವು. 11 ದೇಶದಲ್ಲೂ ನಾನು ಕನ್ನಡನೇ ಮಾತಾಡಿದೆ. ಯಾಕೆಂದರೆ ನಿಜವಾದ ಹಾಸ್ಯ ಮಾತೃಭಾಷೆಯಲ್ಲಿ ಮಾತ್ರ ಹೊರಗಡೆ ಬರ್ತದೆ. ಭಾಷೆಯ ಮಹತ್ವ ತಿಳಿಬೇಕು ಅದರಿಂದ ಬೈಬೇಕು. ಬೈಗಳಲ್ಲೇ ಭಾಷೆ ಸೊಗಸು. ನೋಡಿ, ನೀವು ಎಷ್ಟೇ ಇಂಗ್ಲೀಷಲ್ಲಿ ಬೈರಿ, 4 ಶಬ್ದ, ಸ್ಕೌಂಡ್ರಲ್, ಸ್ಟೂಪಿಡ್, ರಾಸ್ಕಲ್, ಈಡಿಯಟ್, ಮುಗಿದೋಯ್ತು. ಹೌದಾ? ಇದು 4ನೇದು ಬಿಟ್ಟು 5ನೇ ಬೈಗಳಿಲ್ಲ. ಅದೇ ಕನ್ನಡದಲ್ಲಿ ಬೈಗಳಿಗೆ ಶುರು ಮಾಡಿ, ಓ ಅಜ್ಜ, ಅಜ್ಜಿ, ಅಕ್ಕ, ಅಮ್ಮ ಎಲ್ಲರೂ ಬರ್ತಾರೆ ಭಾಷೆಯಲ್ಲಿ. ಅವನು ಇಡೀ ವಂಶಾವಳಿ ಬರ್ತದೆ ಭಾಷೆ. ಮಾಮೂಲು ಎಕ್ಸಾಂಪಲ್ ಕೊಡ್ತೀನಿ. ಫೋನ್ ಬರ್ತದಪ್ಪ ನಿಮಗೆ, ನೆಟ್ವರ್ಕ್ ಬರಲ್ಲ ಒಳಗಡೆ. ಓ ಇಂಗ್ಲೀಷಲ್ಲಿ ಕೇಳ್ತೀವಿ, ಸಾರಿ ಸಾರಿ, ಪಾರ್ಡನ್ ಮೀ, ರಿಪೀಟ್ 1 ಸೆಕೆಂಡ್, ಪಾರ್ಡನ್, ಹಲೋ, ಪಡ ಪಡ ಪಡ, ಸಾರಿ ಸಾರಿ ಸಾರಿ. ಎಷ್ಟು ರೀ ಅದು? ನೋ ನೆಟ್ವರ್ಕ್, ಪ್ಲೀಸ್ ಕಮ್ ಔಟ್ ಸೈಡ್. ಎಲ್ಲದಕ್ಕಿಂತ ಕನ್ನಡದಲ್ಲಿ ಒಂದೇ ಅನ್ನಿ, ಕಿವುಡು ಬಡ್ಡಿ ಮಗ ಅಂತ ಅವರೇ ಹೊರಗಡೆ ಬಂದ್ಬಿಡ್ತಾರೆ. 10 ಇಂಗ್ಲೀಷ್ ಪದಗಳಿಗೆ 1 ಕನ್ನಡ ಶಬ್ದ ಕೆಲಸ ಮಾಡುತ್ತದೆ. ಈಗ ಎಲ್ರಿಗೂ ಹೇಳ್ತಾರೆ, ಚಕ್ಕಳ ಮಕ್ಕಳು ಹಾಕಿಕೊಂಡು ಕೂತ್ಕೊಳ್ಳಿ. ಇಂಗ್ಲೀಷಲ್ಲಿ ಹೇಳಿ ನೋಡೋಣ ಚಕ್ಕಳ ಮಕ್ಕಳು ಅಂತ. ಇಲ್ಲವೇ ಇಲ್ಲ. ಓಡ್ ಹೊರಟಿದ್ದೆ ಕಣಯ್ಯ, ತೊಡರ್ಗಾಲು ಹಾಕಿ ನನಗೆ ಕೆಡವಿದ್ರು. ತೊಡರ್ಗಾಲು ಇಂಗ್ಲೀಷಲ್ಲಿ ಹೇಳ್ರಿ ನೋಡೋಣ. ಡಾಕ್ಟ್ರ್ ಹತ್ರ ಬರ್ತಾರೆ, ನಿಮ್ಮ ಮಣಿಪಾಲಲ್ಲಿ ಡಾಕ್ಟ್ರುಗಳು ಜಾಸ್ತಿ. ಅಯ್ಯೋ ಸಾರ್, ಏನೋ ಕಡ್ರಾ ಬಡ್ರಾ ತಿಂದಿದ್ದಾನೆ, ಕಡ್ರಾ ಬಡ್ರಾ, ಇಂಗ್ಲೀಷಲ್ಲಿ ಹೇಳ್ರಿ ನೋಡೋಣ.
ಮಳ ಅಂತ ಇದೆ, ಮಳ ಇಂಗ್ಲೀಷಲ್ಲಿ ಹೇಳ್ರಿ ನೋಡೋಣ. ಅದಕ್ಕೆ ಅವರವ್ರ ಭಾಷೆಯಲ್ಲೇ ಭಾವನೆಗಳನ್ನ ಹೇಳ್ತಾರೆ. ಡಾಕ್ಟ್ರ ಇಲ್ಲಿ ಆಸ್ಪತ್ರೆ ಎಲ್ಲ ಕಡೆ ಹಿಂದಕ್ಕೆ ನಮ್ಮ ಕಡೆಗಳಲ್ಲಿ ಒಂದೇ MBBS ಮಾಡಿದ್ರಿ ಎಲ್ಲ ನೋಡ್ತಿದ್ರಿ. MBBS ಆದ್ರೆ MBBS ಅಂತೆ. ಆಮೇಲೆ MD ಬಂತು, ಬರೀ MBBS ಆದವ್ರು ಬರೀ ನಾಡಿ ನಾಲಿಗೆ ಕಣ್ಣು ನೋಡಿನೇ ಮೆಡಿಸಿನ್ಸ್ ಬರಿತಾಯಿದ್ರು. ಇವಾಗ ಮಷಿನ್ಗಳು ಹೆಂಗೆ ಬಂದವೋ ಹಾಗೆ ಜಾಸ್ತಿ ಆಯಿತು. ಎಕ್ಸ್ರೇ, ಸ್ಕ್ಯಾನಿಂಗ್, ಬ್ಲಡ್. ನಮಸ್ಕಾರ ಅಂದರೆ ಸಾಕು ಬ್ಲಡ್ ಟೆಸ್ಟ್. ಇವಾಗ ನೀವು ಕೈ ಮುಗಿದಿರಲ್ಲ, ಯಾಕೋ ಕೆಂಪು ಕಾಣ್ತೀರಿ, ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ಕೊಂಬರಿ. ಹಾಂ, ಅಯ್ಯೋ ಇನ್ನು ಕೆಲವಂತೂ ಡಾಕ್ಟ್ರನ್ನ ಡೈರೆಕ್ಟ್ ಹೋಗಿ ಡಾಕ್ಟರ್ ಹೀಗೆ ಆಗ್ತಿದೆ ಅಂತ ಹೇಳ್ಬಿಡ್ತಿದ್ವಿ ನಾವು. ಈಗ ಹಾಗಲ್ಲ, ಫಸ್ಟ್ ನರ್ಸನ್ನ, ರಿಸೆಪ್ಷನಿಸ್ಟನ್ನ ಭೇಟಿ ಆಗ್ಬೇಕು. ಅವರು ಹೆಸರು, ಏಜು, ಯೂರಿನ್ ಟೆಸ್ಟ್ ಆಯಿತಾ, ಬ್ಲಡ್ ಟೆಸ್ಟ್ ಆಯಿತಾ, ಹೆಮೋಗ್ಲೋಬಿನ್ ನೋಡಿದ್ರಾ, ಎಲ್ಲ ಚೆಕ್ ಮಾಡಿ ಶರ್ಟ್ ಬೀಚ್ಕೊಂಡು ಕಂಕ್ಲಲ್ಲಿ ಇಟ್ಕೊಂಡು ಹೋದ ಒಳಗಡೆ. ಅವನು ಎಲ್ಲ ಚೆಕ್ ಆದಮೇಲೆ 3 ಗಂಟೆಗೆ ಎಷ್ಟು ಸತಿ ನೋಡ್ತಾರೆ ಡಾಕ್ಟ್ರು. ಗಾಬರಿ, ಯಾಕೆ ಅವ್ರ ಅಣ್ಣನ ಮಗ ಅವನು. ನೀನು ಯಾಕೆ ಬಂದೆ? ಏನ ಮದುವೆ ಪತ್ರ, ಲಗ್ನ ಪತ್ರ ಕೊಡೋಕೆ ಬಂದೆ. ನನಗೂ ಎಕ್ಸ್ರೇ, ಯೂರಿನ್, ಬ್ಲಡ್ ಎಲ್ಲ ಆಯಿತು. ಒಳಗಡೆನೇ ಬಿಟ್ಟಿಲ್ಲ ಅವನ ನರ್ಸ್. ಹಾಂ, ಇನ್ನೊಬ್ಬ ಬಂದ. ಏನೋ ಕಲ್ಲು, ಓಕೆ, ಸ್ಟೋನ್, ಎಕ್ಸ್ರೇ, BP, ಶುಗರ್ ಎಲ್ಲ ಆಯ್ತು. 3 ಗಂಟೆ ಎಲ್ಲ ಚೆಕ್ ಆಗಿ ಆಪ್ರೇಷನ್ ಥಿಯೇಟ್ರಿಗೆ ಬರೀ ಮೈಯಲ್ಲಿ ಕರ್ಕೊಂಡು ಹೋದ್ರೆ ಅವನ್ನ. ಆಪ್ರೇಷನ್ ಥಿಯೇಟ್ರ್ ಮೇಲೆ ಮಲಗಿದ ಡಾಕ್ಟ್ರು ಎಲ್ಲ ಕಟ್ಕೊಂಡು ಬಂದು, ಎಲ್ಲಿ ಸ್ಟೋನ್? ಹಿಂದೆ ಲಾರಿಲಿದೆ ಸರ್. ಲಾರಿಲಿ ಕಲ್ಲು ತಂದಿದ್ದಾನೆ ಅವನು ಕಟ್ಟಡಕ್ಕೆ. ಎಲ್ಲ ಟೆಸ್ಟ್ಗಳಾಗೋದು. ಆಮೇಲೆ ಸ್ಪೆಷಲೈಸ್ಡ್ ಡಾಕ್ಟ್ರುಗಳೀಗ. ಮೊದಲು ಒಬ್ಬನೇ ಡಾಕ್ಟ್ರು 2 ಕೈ, 2 ಕಾಲು, 2 ಕಣ್ಣು ನೋಡ್ತಿದ್ದ. ಈಗ ಒಂದೊಂದು ಕಣ್ಣಿಗೆ ಒಬ್ಬ ಡಾಕ್ಟ್ರು. ಸ್ವಲ್ಪ ಕಾಲು ಹರಿತಾ ಇದೆ ಸರ್, ಲೆಫ್ಟಾ ರೈಟಾ? ಲೆಫ್ಟ್ ಲೆಗ್ಗು ಸರ್. ನಾನಲ್ಲ, ಬೇರೆ ಆ ಕಡೆ. ರೈಟ್ ಲೆಗ್ ಸರ್. ಅಯ್ಯೋ, ಆ ಕಡೆ ಬೀದಿಲಿದ್ದಾನೆ, ನಮ್ಮ ಭಾವನೆ ಇದ್ದಾನೆ, ಆ ಕಡೆ ರೈಟ್ ಲೆಗ್ ಹೋಗಿ ಸರ್. ಕೈ ಹರಿತೈತೆ ಸರ್, ಲೆಫ್ಟಾ ರೈಟಾ? ಲೆಫ್ಟ್ ಅಲ್ಲ, ಅಂದರೆ ಲೆಫ್ಟ್ ಅಲ್ಲ, ರೈಟ್. ಮೂಗಿ ಇರೋದೇ ಒಂದು, ಅದಕ್ಕೆ ಹೊರಳೆಗಳು 2. ಈ ಕಡೆ ಹೊರಳೆ ಸೋರ್ತಿದ್ರೆ ಬೇರೆ ಡಾಕ್ಟ್ರು, ಲೆಫ್ಟ್ ನಾಸ್ಟ್ರಿಲ್ ಸೋರ್ತಿದ್ರೆ ಆ ಡಾಕ್ಟ್ರ್ ಬೇರೆ. ಗಾಬರಿ. ಇನ್ನೇನು ಹಲ್ಲಿಗೆ ಒಬ್ಬರೇ ಡಾಕ್ಟ್ರ್ ಇದ್ದಾರೆ ಸದ್ಯ. ನಮ್ಮ ಪುಣ್ಯ 32ಕ್ಕೂ 32 ಡಾಕ್ಟ್ರ್ ಬಂದರೆ ಮುಂದೆ ಬರ್ಬೋದೇನೋ. ನಂದು ಫ್ರಂಟ್ 2 ಮಾತ್ರ, ನನ್ನ ದವಡೆ ಸಂಬಂಧ ಇಲ್ಲ ಸರ್. ಯಾರೋ ದವಡೆ ಹೊಡೆದ್ರೆ ಪೆಟ್ಟಾಗಿದೆ. ಅಯ್ಯೋ, ದವಡೆ ನಂದಲ್ಲ, ಓನ್ಲಿ ಫ್ರಂಟ್ ಬಿದ್ದಿದ್ರೆ ನಾನು ನೋಡ್ತಿದ್ದೆ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಾಗೆಲ್ಲ ನಾಲೆಡ್ಜು ಡಿವೈಡ್ ಆಗ್ತಾ ಹೋಗ್ತಾಯಿತ್ತು, ಹರಿದು ಹಂಚಿ ಹೋಗ್ತಾಯಿತ್ತು. ಅದಕ್ಕೆ ಹಾಸ್ಯಕ್ಕೆ ಯಾವುದನ್ನಾದರೂ ಬಳಸ್ಕೊಳ್ಬೋದು ಅನ್ನೋದಕ್ಕೆ ಇದೇ ಸ್ನೇಹಿತರೆ ಉದಾಹರಣೆ. ಇಂಜಿನಿಯರ್ಗಳಲ್ಲಿ ನಾನು ಮಣಿಪಾಲ್ಗೆ ಯಾಕೆ ಬರೋದಕ್ಕೆ ಇಷ್ಟಪಡ್ತಿದ್ದೆ, ಯಾರು ಯಾಕೆ ಕರೀತಿದ್ದಾನೆ, ನನ್ನ ಮಗ ಅನಂತ್ ಅಂತ ಇಲ್ಲೇ MIT ಕಾಲೇಜಲ್ಲಿ ಓದ್ತಿದ್ದಾನೆ, ರೋಬೋಟಿಕ್ಸ್ ಮಾಡ್ತಿದ್ದಾನೆ ಅನಂತ್ ಅಂತ. ಅವನು ಏನು ನೀನು ಬಂದೇ ಇಲ್ವಲ್ಲ ಮಣಿಪಾಲ್ಗೆ? ಏನು ಮಾಡಲ್ಲ, ನಾನು ಯಾಕೆ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂದಿರಲಿ, ಯಾರಾದರೂ ಕರೆದ್ರೆ ಬರ್ತೀನಿ ನಾನು. ಯಾಕಂದರೆ ಕರ್ನಾಟಕದ ಮೂಲೆ ಮೂಲೆಗಳನ್ನ ಪ್ರತಿ ತಿಂಗಳು 18ರಿಂದ 20 ಕಾರ್ಯಕ್ರಮ ಕೊಡ್ತೀವಿ ನಾವು. ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ ನಮ್ಗೆ. ಅವನು ಯಾವಾಗಲೂ ಒಂದು ಪೇಚಾಟ ಇತ್ತು. ಇವತ್ತು ಅವನು ತುಂಬ ಸಂತೋಷವಾಗಿ ತಾನೊಂದು 20 ಜನ ಗೆಳೆಯರ ಜೊತೆ ಬಂದು ಕೂತಿದ್ದಾನೆ ಇಲ್ಲಿ. ಸೊ ಅಂದರೆ ಇಂಥ ಒಂದು ಸುಮಧುರ ಗಳಿಗೆಗಾಗಿ ನಾವು 26 ವರ್ಷ ಕಾಯಬೇಕಾಯ್ತು. ಅಂದರೆ ಕಾದಷ್ಟು ಸುಖ ಉಂಟು, ಪೇಷನ್ಸ್ ಇರಬೇಕು. ಯಾಕೆ ಭಗವಂತ ನಮ್ಮನ್ನು ಕಾಯಿಸ್ತಾನೆ ಅಂದರೆ ಮುಂದೊಂದು ಒಳ್ಳೆಯದನ್ನು ಕೂಡ. ಅಯ್ಯೋ ತುಂಬ ಕಷ್ಟ ಸರ್, ನಮ್ಮ ಟೈಮೇ ಸರಿಗಿಲ್ಲ ಸರ್. ಜ್ಯೋತಿಷ್ಯ ನೋಡ್ತಾರೆ. ಅಯ್ಯಮ್ಮ, ಬೆಂಗಳೂರಿನಲ್ಲಂತೂ 10 ಹೆಜ್ಜೆಗೊಬ್ಬ ಆಸ್ಟ್ರಾಲಜರ್, ಪಾಮಿಸ್ಟ್ರಿ, ಕೈ, ಕಾಲು, ಕಣ್ಣು, ಮೂಗು ಎಲ್ಲ ನೋಡ್ತಾರೆ. ಮೊನ್ನೆ ಒಬ್ಬ ತಲೆ ನೋಡ್ತಾ ಇದ್ದ, ಹಿಂಗೆ ಕೂದಲೆಲ್ಲ ಸರಿಸಿ. ನಾನೇನೋ ಏನು ನೋಡ್ತಿದ್ದಾನೇನೋ ಅಂದ್ಕೊಂಡೆ. ಯಾಕಂದ್ರೆ ಬೆಂಗಳೂರಲ್ಲಿ ಯಾವಾಗ ಏನು ಬಿಸ್ನೆಸ್ ಶುರುವಾಗುತ್ತೋ ಗೊತ್ತಿಲ್ಲ. ಏನು ಸರ್ ಏನು ನೋಡ್ತಿದ್ದೀರ? ತಲೆಯಲ್ಲಿ ಏನಾದರೂ ರೇಖೆಗಳಿದೆ ಏನೋ ನೋಡ್ತಾ ಇದ್ದೀನಿ. ಯಾಕೆ ಸರ್? ಕೈ, ಅಯ್ಯೋ ಅದೆಲ್ಲ ಮುಗಿದಿದೆ, ಎಲ್ಲ ಕೈ ರೇಖೆ, ಕಾಲು ರೇಖೆ, ಎಲ್ಲ ಕಡೆ ರೇಖೆಗಳು ಮುಗಿದಾಗಿದೆ ಸರ್. ತಲೆಯಲ್ಲಿ ಏನಾದರೂ ಇದೆ? ಇನ್ನೊಬ್ಬ ಅಂತೂ ತಂದಿಟ್ಟು, ಸರ್ ಜಾತಕ ಸಿಕ್ತು ಸರ್ ನಂದು, ನೋಡಿ ಸರ್ ಎಲ್ಲ ಡಿಟೇಲ್. ನಿನ್ನ ಹೆಸರು ಭರಮಪ್ಪ ಏನೋ? ಹೌದು ಸರ್. 60 ವರ್ಷ ನನಗೆ? ಹೌದು ಸರ್. 3 ಜನ ಹೆಂಡ್ರೇನೋ ಸರ್ ನಿನಗೆ? ಹೌದು ಸರ್. 3 ಜನರಿಗೂ 3 ಮನೆ ಬೇರೆ ಮಾಡಿದೆಯೇನೋ? ಹೌದು ಸರ್. ದಯವಿಟ್ಟು ಯಾರ ಮುಂದೆ ಹೇಳ್ಬೇಡಿ ಸರ್. ಈಗ ತಾನೇ ಇಲ್ಲಿಗೆ ಬರ್ತಾ ಆ 3 ಮನೆಗೂ, ಒಂದು ಮನೆಗೆ 1 ಮೂಟೆ ಅಕ್ಕಿ, 1 ಮೂಟೆ ಸಕ್ಕರೆ, 1 ಮೂಟೆ ಹಿಟ್ಟು ತಂದು ಹಾಕಿ ಬಂದೇನೋ. ಅಯ್ಯೋ ಏನು ಸರ್ ಬ್ರಹ್ಮಜ್ಞಾನಿಗಳು ನೀವು, ಮುಂದೆ ಹೇಳ್ಬೇಡಿ ಸರ್, ಮುಂದೆ ಹೇಳ್ಬೇಡಿ ಸರ್ ಅಂತ 500 ರೂಪಾಯಿ ಇಟ್ಟು ಓಡೋಗ್ಬಿಟ್ಟ. ನನಗೆ ಆಶ್ಚರ್ಯ, ಏನು ಡಾಕ್ಟ್ರು, ಏನು ಜ್ಯೋತಿಷಿಗಳೇ ಇದು, ಇಷ್ಟು ಡೀಟೇಲಾಗಿ. ಅವನು ರೇಷನ್ ಕೂಡ ಹೇಳಿದ್ರಲ್ಲ, ಅವ್ನು ತಂದು ಕೊಟ್ಟಿರೋದೇ ರೇಷನ್ ಕಾರ್ಡ್. ಜಾತಕ ತಂದಿದ್ರೆ ಇದೆಲ್ಲ ಹೇಳೋಕ್ಕಾಗ್ತಿರಲಿಲ್ಲ. ರೇಷನ್ ಕಾರ್ಡ್, ಇನ್ಮೇಲೆ ಆಧಾರ್ ಕಾರ್ಡ್ ಕೊಟ್ಟರು ಭವಿಷ್ಯ ಹೇಳ್ತಾರೆ. ಎಲ್ಲದಕ್ಕೂ ಆಧಾರ ಬಂದಿದೆ ಈಗ, ಹೌದಾ? ಕ್ಯಾಶ್ ಇನ್ಮೇಲಿಲ್ಲ, ಎಲ್ಲ ಕಾರ್ಡ್.
ಕಾರ್ಡಿಯಾಲಜಿಸ್ಟ್ಗಳು ಜಾಸ್ತಿ ಆಗ್ತಾರೆ ಇನ್ಮೇಲೆ. ಕಾರ್ಡು, ಆಮೇಲೆ ಆ ಕಾರ್ಡನ್ನು ಕೊಡೋ ಹಾಗಿಲ್ಲ, ಉಜ್ಜಬೇಕು ಅಲ್ವಾ, ಸ್ವೈಪ್ ಕನ್ನಡದಲ್ಲಿ ಉಜ್ಜು. ಅದಕ್ಕೆ ಇನ್ನು ಮುಂದೆ ಭಾರತಕ್ಕೆ ಉಜ್ವಲ ಭವಿಷ್ಯ ಕಾದಿದೆ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೋಟಿನ ಬಗ್ಗೆ ಮಹಾಮನಿಯವರು ಭಾಳ ಚೆನ್ನಾಗಿ ಹೇಳಿದರು, 500, 1000 ನೋಟಿದ್ದಾಗೆ ಅಂತ. ಮೋದಿಯವರು ಎಲ್ಲಾದರೂ ಸಿಕ್ಕರೆ ಅವ್ರಿಗೆ ಇನ್ನಷ್ಟು ಟಿಪ್ಸ್ ಕೊಡಬೇಕು ಅಂತ ಮಾಡಿದ್ವಿ. ಸರ್ ಬರೀ 500, 1000 ಬ್ಯಾನ್ ಮಾಡಿದ್ರಿ ನೋಟುಗಳನ್ನು, ಆದರೆ ನೀವು 500, 1000 ಅಂತ ಏನಿದೆಯೋ ಅದನ್ನೆಲ್ಲ ಬ್ಯಾನ್ ಮಾಡಬೇಕು. ಹೌದಾ, ಆಗಿದೇನು ಪ್ರಾಣೇಶ್ ಅಂತ ಕೇಳಿದ್ರು ಅವರು. ಸೀರಿಯಲ್ಗಳು 500 ದಾಟಬಾರ್ದು, 1000 ಎಪಿಸೋಡ್ ಆಗಬಾರ್ದು, 15 ಎಪಿಸೋಡಿಗೆ ಮುಗಿಬೇಕಪ್ಪ. ಏನು ಎಪಿಸೋಡ್ಗಳು ಸರ್ ಅದು. ಎಷ್ಟು ಜನ ಹೆಣ್ಮಕ್ಳು ಬಂದಿದ್ದೀರಮ್ಮ ತಾಯಿ, ಅಂದರೆ ನಿಮ್ಮ ತ್ಯಾಗ ದೊಡ್ಡದು. ಸೀರಿಯಲ್ ಬಿಟ್ಟು ಬಂದಿದ್ದೀರ. ಏನು ಚಪ್ಪಾಳೆ ಬೇಕಿಲ್ಲ. ಶನಿವಾರ ಇವತ್ತು ಸೀರಿಯಲ್ ಇಲ್ಲ. ಮಹೇಶ್ ಠಾಕೂರಿಗೆ ಧೈರ್ಯ ಇದ್ದರೆ ಸೋಮವಾರ ಮಾಡಲಿ ಕಾರ್ಯಕ್ರಮ, ನೋಡೋಣ. ಒಬ್ಬರು ಬರಲ್ಲ. ಸೀರಿಯಲ್ ಇಲ್ಲ, ಇಲ್ಲದೇ ಇದ್ರೆ ಇಷ್ಟೊತ್ತಿಗೆ ಅಮೃತ ವರ್ಷಿಣಿ ಮುಂದೆ ಅಮೃತ ಧಾರೆ ಸುರಿಸ್ತಾ ಕೂತಿರ್ತಿದ್ರಿ. ಅಮೃತ ವರ್ಷಿಣಿ ಇದೆಯಾ, ಮುಗಿತಮ್ಮ ಇದೆಯಾ? ಬಡ್ಡಿ ಮಗನ ಮುಡಿಯಲ್ಲ ಅದು. ನಾನು ಇಷ್ಟಿದ್ದಾಗ ಶುರುವಾಗಿದೆ ಅದು. ಅದು ಎಷ್ಟು 1000 ಎಪಿಸೋಡ್ ಆಯಿತು. ಅದ್ರ ಹೀರೋಯಿನ್ ಫಸ್ಟು ಬಳ್ಳಿ ಹಾಗೆ ಬಳಗ್ತಿದ್ಲು, ಇವಾಗ ಲಾರಿ ಥರ ಆಗಿದ್ದಾಳೆ, ಚೇಂಜ್ ಮಾಡಿಬಿಡ್ತಾಳೆ. ನೀವೆಲ್ಲ ನೋಡಿರ್ಬೋದು ರಾಜ್ಕುಮಾರ್ ಸಿನಿಮಾಗಳು, ಬಬ್ಬರು ವಾಹನ, ಮಯೂರ, ಸತ್ಯ ಹರಿಶ್ಚಂದ್ರ, ಎಂತೆಂಥ ಸಿನಿಮಾಗಳ್ರಿ. ಇಷ್ಟಿದ್ದಪ್ಪ ಕಾದಂಬರಿ. ಅವನ 2-2.5 ತಾಸಲ್ಲಿ ಸಿನಿಮಾ ತೆಗೆದು ತೋರಿಸಿದ್ರು. ಆನಂದವಾಗಿ ನೋಡಿದ್ವಿ, ಎಲ್ಲೂ ಇತಿಹಾಸಕ್ಕೆ ಲೋಪ ಆಗಲಿಲ್ಲ. ಎಂಜಾಯ್ ಮಾಡಿದ್ವಿ. ಮಕ್ಕಳಿಗೆ ಕಣ್ಣು ಮುಂದೆ ಕಟ್ಟಿತು ಶ್ರೀಕೃಷ್ಣ ದೇವರಾಯ ವಿಜಯನಗರ ಇತಿಹಾಸ. ಇಷ್ಟು ದಪ್ಪ ಗ್ರಂಥನ 2.5 ಗಂಟೆಯಲ್ಲಿ ತೋರಿಸಿದ್ರು. ಈಗ 2 ಪೇಜ್ ಸ್ಟೋರಿನ 1.5 ವರ್ಷ ತೋರಿಸ್ತಾರೆ. ಈ ಕಡೆ ನಮ್ಮ ಠಾಕೂರ್ ಕೂತಿದ್ದಾರಪ್ಪ, ನನ್ನ ಕೂಗ್ತಾರೆ ಪ್ರಾಣೇಶ್ ಅಂತ. ಹೇಳಿ ಮಹೇಶ್, ಪ್ರಾಣೇಶ್ ಹೇಳಿ ಮಹೇಶ್. ನೋಡಿ, 1 ಸೆಕೆಂಡಲ್ಲಿ ನೋಡಿದೆ ಅವ್ರನ್ನ. ಕೂಗಿದ್ದು 1 ಸೆಕೆಂಡ್, ನೋಡಿದ್ದು 1 ಸೆಕೆಂಡ್. ಆ ಸೀರಿಯಲ್ನಲ್ಲಿ ಎಲ್ಲಾದರೂ ನಾನು ಮಹೇಶ್ ಪಾರ್ಟ್ ಮಾಡಿದರೆ ಅವರು ಕೂಗಿದ್ದು ನಾನು ನೋಡಿದ್ದನ್ನು 1 ವಾರ ತೋರಿಸ್ತಿದ್ದು. ಅವ್ರ ಪಾಪ ಅಲ್ಲಿ ಕೂತ್ಕೊಂಡು ಪ್ರಾಣೇಶ್ ಹೇಳಿ ಮಹೇಶ್, ಹೇಗಿಲ್ಲ ಪ್ರಾಣೇಶ್. ನಾನು ಹೇಗೆ ನೋಡಬೇಕಾಗಿತ್ತು, ತೋಮ್ತ 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 ಧೇಮ್ತ 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 ತೋಮ್ತ 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 ತೋಮ್ತ. ನಾನು ಅವ್ರು ನೋಡಿದ್ರೆ ನೀವು ತತ್ತ ಧೀ ದಿತ್ತಿರಿ ಥೈಯ. ತಾಯಿ ನೀವೇ ಗಟ್ಟಿಗ್ರಮ್ಮ, ಗಂಡಸ್ರ ಕೈಲಾಗಲ್ಲ. ಗಂಡಸ್ರು ಎಷ್ಟು ಫಾಸ್ಟು ಅಂದರೆ, ಕಿಕ್ ಹೊಡೆದ ತಕ್ಷಣ ಗಾಡಿ ಭಟ್ಕಳದಲ್ಲಿ ಇರಬೇಕು, ಕಿಕ್ ಹೊಡೆದ ತಕ್ಷಣ ಗಾಡಿ ಹೊನ್ನಾವರ ದಾಟಿರಬೇಕು, ಹೈವೇಗೆ ಬಿದ್ದಿರಬೇಕು, ನಾವು ಕುಂದಾಪುರ ಸೇರಿರಬೇಕು. ನೀವೇ ಗಟ್ಟಿಗಿರ್ತಾಯಿ. ಉಪ್ಪು ಹಾಕೋ ಸೀನ್ರಿ 1 ವಾರ. ಅಮೃತ ಸಾರ್ಗೆ ಉಪ್ಪು ಹಾಕಿದ್ಯಾ? ಹಾಕ್ತಿದ್ದೀನತ್ತೆ. ಡಡನ್ 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 ಡಡನ್. 1 ವಾರ ನೋಡಿದಿರಿ. ಇವಳು ಸಾರು ಮಾಡಲ್ಲ, ಸಮುದ್ರ ಮಾಡ್ತಿದ್ದಾಳೆ ಅಂತ ನಿರ್ಧಾರ ಮಾಡಿ ನಾನು ಸೀರಿಯಲ್ ನೋಡೋದು ಬಿಟ್ಟೆ. ಗಂಡಸರು ಶಬಾಷ್, ನ್ಯೂಸ್ ಬಿಟ್ಟರೆ ಇನ್ನೊಂದು ನೋಡಲ್ಲ. ನೋಡಿದ್ರೆ ಇವ್ರಿಗೇನು ತಿಳಿಯಲ್ಲ, ಯಾವುದೋ ಮೂಡಲ್ಲಿರ್ತಾರೆ. 8:30 ನ್ಯೂಸ್ ಮುಗೀತದೆ, 8:30 ಫ್ರೆಂಡ್ ಕರೆದಿದ್ದಾನೆ ಹೋಗಬೇಕು ಅನ್ನೋದಕ್ಕೋಸ್ಕರ 8:30ಗೋಸ್ಕರ ನ್ಯೂಸ್ ನೋಡ್ತಿದ್ದ. ಒಂದು ಮನೆಗೆ ಹೋದೆ, ರಿಮೋಟ ಕೊಡಲ್ಲ ಸಾರ್, ಇವಳು ಬರೀ ಸೀರಿಯಲ್ಲೇ ಕೊಡಮ್ಮ ಪಾಪ. ಅಯ್ಯೋ ಅದೇ ನ್ಯೂಸೇ ನೋಡ್ತಾರೆ ಸರ್, ಎಲ್ಲ ಲ್ಯಾಂಗ್ವೇಜಲ್ಲೂ ಅದೇ ನ್ಯೂಸ್ ನೋಡ್ತಾರೆ. ಅದೇ ಸಿದ್ದರಾಮಯ್ಯ, ಅದೇ ದೇವೇಗೌಡ, ಅದೇ ಯಡಿಯೂರಪ್ಪ, ಅದನ್ನೇ ಬೇರೆ ಬೇರೆ ಚಾನಲೆಲ್ಲ ಚೇಂಜ್ ಮಾಡಿ ನೋಡ್ತಾರೆ ಸರ್. ನಾನು ಒಂದು ಹೌದಲ್ಲೋ ಬಡ್ಡಿ ಮಗನೇ, ಅದೇ ನ್ಯೂಸು, ಬೇರೆ ಏನು ಹೇಳಿರಲ್ಲ, ಅದನ್ನೇ ಬೇರೆ ಭಾಷೆ. ಯಾಕಷ್ಟು ಚಾನಲ್ ಚೇಂಜ್ ಮಾಡ್ತೀಯ? ಅವ್ನು ಮೆತ್ತಿಗಳಿದೆ ಸರ್, ಅದಕ್ಕೇನು ಗೊತ್ತಾಗುತ್ತೆ ಮುಂಡೆ. ನ್ಯೂಸ್ ಚಾನಲ್ ಬೇರೆ ಇರ್ಬೋದು, ಓದೋ ಹುಡುಗಿರು ಬೇರೆ ಬೇರೆ ಇರ್ತಾರೆ. ಏನು ರಸಿಕ, ಏನು ಸ್ನೇಹಿತರೆ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ, ಎಲ್ಲಿ ಬೇಕಾದರೂ ನೀವು ಹಾಸ್ಯ ಹುಡುಕ್ಬೋದು. ಮನೇಲೆ ಇಲ್ಲಿ ಎಷ್ಟೋ ಜನ ದಂಪತಿಗಳು ಜೊತೆಯಾಗಿ ಕೂತಿದ್ದೀರಿ, ಭಾಳ ಸಂತೋಷ. ಜೊತೆಯಾಗಿ ಯಾವ ದಂಪತಿಗಳು ಕೂತಿದ್ದಾರೋ ಅವ್ರು ಮದುವೆಯಾಗಿ ಮಿನಿಮಮ್ 2 ವರ್ಷ ಆಗಿದೆ. ಇನ್ನು ಸ್ವಲ್ಪ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಆಸಕ್ತಿ. 3ನೇ ವರ್ಷಕ್ಕೆ ಮಧ್ಯೆ ಒಂದು ಮಗು ಬರುತ್ತೆ, ಡಿಂಗ್ ಆ ಕಡೆ. 5 ವರ್ಷ ಆಗಿದ್ದರೆ ಅವನು ಹಿಂದಿನ ರೋಲಲ್ಲ, ಅವನು ಮುಂದಿನ ರೋಲಲ್ಲಿ ಇವಳು. 5 ಇಯರ್ಸ್. 8 ಇಯರ್ಸ್ ಆಗಿದ್ದರೆ ಹೋಗೆ ಹೆಂಗಸರ ಕಡೆ ಹೋಗೋ, ಹೆಣ್ಮಕ್ಳ ಕಡೆ ಹೋಗೋ, ಗಂಡಸರ ಕಡೆ ಅವನು, ಹೆಣ್ಮಕ್ಳ ಕಡೆ ಇವಳು. 10 ವರ್ಷ ಆಗಿತ್ತು ಅಂದರೆ ಹಿಂದೆಲ್ಲೋ ಅವನು, ಮುಂದೆಲ್ಲೋ ಇವಳು. 15 ವರ್ಷ ಆಗಿತ್ತು ಅಂದರೆ ಇವಳು ಕಾರ್ಯಕ್ರಮಕ್ಕೆ ಬಂದಿರ್ತಾಳೆ, ಅವನ ಮನೇಲಿ ಹಾಯಾಗಿ ಮಲಗಿರ್ತಾಳೆ.
ಆ ಥರ ಯಾರ್ಯಾರು ಇದ್ದೀರೋ ನೀವೇ ಅನಲೈಸ್ ಮಾಡ್ಕೊಳ್ಳಿ, ನಾನು ಹೇಳಲ್ಲ. ಹಾಂ, ಇನ್ನು ಕೆಲವ್ರು ಹೆಂಡತಿ ಜೊತೆಗೆ ಬಂದಿದೆ, ಅಯ್ಯೋ ಬರ್ರಿ ದಿನ ಇದೇ ಆಯಿತು, ಬರೀ ಪ್ರಣೇಶ್ ಅಂತ ಕೇಳಿ ಇವತ್ತು ಭಾಳ ದಿವಸಕ್ಕೆ ಬಂದಿದ್ದಾರೆ ಮಣಿಪಾಲ್ಗೆ ಕರ್ಕೊಂಬಂದು ನಿಂದಿರ್ತಾರೆ. ಇವನಿಗೆ ಸೀಟ್ ಸಿಗಲ್ಲ, ಅವಳು ಒಂದೇ ಚೇರ್ ಮಾಡಿ ಕೂರಿಸ್ತಾನೆ, ಇವನಲ್ಲೆಲ್ಲೋ ಪಕ್ಕದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಹಿಂಗೆ ಯಾವಾಗ ಮುಗಿಯುತ್ತೋ ಯಾವಾಗ ಮುಗಿಯುತ್ತೋ, ಬೇಗ ಇವಳು ಮನೆ ಕರ್ಕೊಂಡು ಹೋಗ್ಬೇಕಂತ ಅಷ್ಟೇ. ಇವಳು ಬಿದ್ದು ನಗ್ತಾ ಈಗೊಂದು ಸಾರಿ ನೋಡಿದರೆ ಸಾಕು ಗಡಿಯಾರ ತೋರಿಸ್ತಾ, ಅಯ್ಯೋ 9:30 ಕಣ, ಹೇಳೆ ಟೈಮ್ ಆಯಿತು ಅಯ್ಯೋ ಟ್ರಾಫಿಕ್ ಜಾಮ್ ಆಗುತ್ತೆ, ಆಮೇಲೆ ಎಲ್ಲ ವೆಹಿಕಲ್ ಒಂದೇ ಸಾರಿಗೆ ಹೋದರೆ ಕಷ್ಟ ಕಣೆ, ಹೇಳೆ ಯಾವಾಗ ನೋಡಿದ್ರು ಮನೆಗೆ ಹೋಗೋಣ. ಇವಳೆ ಎರ್ರಿ ದಿನ ಇರೋದೇ ನಿಮ್ಮದು, ಇವತ್ತು ಅಪರೂಪಕ್ಕೆ ಬಂದಿದ್ದಾರೆ ಟಿಂಗ್ ಅಂತ ಹಿಂಗೆ ಹಿಡ್ಕೊಂಡೆ ನಿಂತ್ಕೊಂಡ್ಬಿಡ್ತಾನೆ ಟಿಂಗ್. ಹಾಗಂತ ಅವಳು ಮನೆಗೆ ಕರ್ಕೊಂಡೋಗಿ ತಾನು ಮನೇಲಿ ಇರಲ್ಲ, ಅವಳ ಮನೆಯಲ್ಲಿ ಒಗೆದು ಮತ್ತೆ ಇಲ್ಲಿಗೆ ಬರ್ತಾನೆ ಅವಳು, ಅಲ್ಲಿ ಸೇಫ್ ಆಗಿರ್ಬೇಕು ಅವಳು. ಅದಕ್ಕೆ ನಮ್ಮ ದೇಶದಲ್ಲಿ ಹೆಂಗಿದೆ ಅಂದರೆ ದಾಂಪತ್ಯ ಜೀವನ ಅದ್ಭುತ. 25 ವರ್ಷ 50 ವರ್ಷ ಹೀಗೆ ಬಾಳ್ತಾರೆ. ಅಮೇರಿಕಾದಲ್ಲಿ ಏನಾದರೂ 25, ಅಮೇರಿಕಾದಲ್ಲಿ 1.5 ತಿಂಗಳಿದ್ದೀವಿ ನಾವು, ಎಲ್ಲೂ ಮ್ಯಾರೇಜ್ ಆ್ಯನಿವರ್ಸರಿ ನಮ್ಮನ್ನು ಕರೀಲಿಲ್ಲ, ಆ್ಯನಿವರ್ಸರಿಗಳೇ ಇಲ್ಲ. 25 ವರ್ಷ ಯಾರಾದರೂ ಆ್ಯನಿವರ್ಸರಿ ಆಚರಿಸ್ಕೊಂಡ್ರೆ 25 years ವಿತ್ ದ ಸೇಮ್ ಪರ್ಸನ್ ವಿತ್ ದ ಸೇಮ್ ಲೇಡಿ ಅಂತಾರವು. ಹೇಗಿದೆ ಸ್ನೇಹಿತರೆ ಜೀವನ. ಅದಕ್ಕೆ ಭಾರತದ ಪರಂಪರೆ ಏನಿದೆ, ಹಿಂದೂ ಧರ್ಮದ ಪರಂಪರೆ ಸ್ನೇಹಿತರೆ ಅದ್ಭುತ ಉದಾಹರಣೆ. ಏನೇ ಜಗಳ ಆಗಲಿ, ಏನೇ ನಮ್ಮ ಕಷ್ಟ ನಷ್ಟಗಳಿರಲಿ, ಮತ್ತೆ ಗಂಡ ಹೆಂಡತಿ ಒಟ್ಟಾಗಿ ಮನೆಗೆ ಹೋಗ್ತಾರೆ, ಅದು ಇಂಪಾರ್ಟೆಂಟ್. ಯಾವನೋ ಜ್ಯೋತಿಷ್ಯ ಹತ್ರ ಬಂದ ಗಂಡ, ಸಾರ್ ಎಷ್ಟು ದಿವಸ ನಾನೇನೋ ತಿಳ್ಕೊಂಡಿದ್ದೆ, ಯಾಕೆ ನನ್ನ ಹೆಂಡತಿ ದೇವತೆ. ಹೇಗೆ ಗೊತ್ತಾಯ್ತು ಸಾರ್? ರಾತ್ರಿ ಹೊದ್ಕೊಂಡು ಮಲಗಿದಾಳೆ, ಅವಳ ಮುಖ ಪ್ರಕಾಶಮಾನವಾಗಿ ಹೊಳಿತಾ ಇದೆ, ಏನೋ ದಿವ್ಯ ಜ್ಯೋತಿ ಆ ಮುಖದ ಮೇಲೆ, ನನಗೆ ಗೊತ್ತೇ ಇರಲಿಲ್ಲ ಸರ್. ಡಾಕ್ಟ್ರ್ ಇವನು ಹೇಳಿದ ಜ್ಯೋತಿಷಿ, ಬಡ್ಡಿ ಮಗನೇ, ಅದು ದಿವ್ಯಪ್ರಭೆ ಅಲ್ಲ, ನಿನ್ನ ಮೊಬೈಲ್ ಲೈಟು. ನೀನು ಮಲಗಿದ ಮೇಲೆ ನೀನು ಮೆಸೇಜ್ ಚೆಕ್ ಮಾಡ್ತಿರ್ತಾಳೆ, ಯಾರ್ಯಾರಿಗೆ ಮಾಡಿದ್ದೀಯಾ ಕಾಲು ಮೆಸೇಜ್ ಅಂತ, ಅದನ್ನು ಆಫ್ ಮಾಡಿ ಮಡಗೋ ಮಗನೇ ಅಂತೇಳಿ. ಎಂತೆಂಥ ಕಾಲ ಬಂತು. ಅದಕ್ಕೆ ಮಹಾಮನಿಯವ್ರು ಹೇಳಿದ್ರು, ಬರೀ ವಾಟ್ಸಪ್ಪನ್ನು ಮಕ್ಕಳಿಗೆ ಕೊಟ್ಟ ಮೇಲೆ ಮಕ್ಕಳ ಕೈಯಲ್ಲಿ ಬುಕ್ಸೇ ಇಲ್ಲ, ದಯವಿಟ್ಟು ವಾಟ್ಸಪ್ಪನ್ನು ಎಸಿರಿ, ಬುಕ್ಸ್ ಹಿಡೀರಿ. ಆಗ ನೀವು ಗಂಗಾವತಿಯಿಂದ ಮಣಿಪಾಲಿಗೆ ಹೇಗೆ ನಾ ಬಂದೋ, ನೀವು ಮಣಿಪಾಲದಿಂದ ಗಂಗಾವತಿಗೆ ಬರ್ಬೋದು, ಗಂಗಾವತಿಯಿಂದ ಅಮೇರಿಕಕ್ಕೂ ಹೋಗ್ಬೋದು. ಪುಸ್ತಕಕ್ಕೂ ಮೊಬೈಲ್ಗೂ ಇದೇ ವ್ಯತ್ಯಾಸ ಸ್ನೇಹಿತರೆ. ಬುಕ್ ಹೇಳುತ್ತಂತೆ, ಏನು ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ಬುಕ್ ಹೇಳುತ್ತೆ. ಮೊಬೈಲ್ ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಹೌದಾ? ಮೊಬೈಲ್ ಇರೋ ಮಕ್ಕಳು ಯಾವತ್ತಾರು ನಿಮ್ಮ ಮಕ್ಕಳು ನಿಮ್ಮ ಮಾತಿಗೆ ನಿಮ್ಮನ್ನು ನೋಡ್ತಾ ಹ್ಞೂ ಅಮ್ಮ ಆಯ್ತಮ್ಮ ಅಂದಿದ್ದಾರೆ, ಏನೀಗ ಅದನ್ನು ಒತ್ತುತ್ತಲೇ ಮಾತಾಡ್ತಾರೆ. ವಾಟ್ಸಪ್ ಕೊಟ್ಟುಬಿಟ್ರೆ ಪಕ್ಕದಲ್ಲಿ ಚರಂಡಿ ಇದೆಯೋ ನೋಡಲ್ಲ, ಬಾವಿ ಇದೆಯೋ ನೋಡಲ್ಲ. ಮೊನ್ನೆ ಒಂದು ಇಮೇಜ್ ಬಂದಿದೆ ನನಗೆ ಮೊಬೈಲಲ್ಲಿ, ಒಬ್ಬ ಕಣ್ಣಿಲ್ದು ಕುರುಡ, ಅವನ ಕೈಯಲ್ಲಿ ಸ್ಟಿಕ್ ಇರುತ್ತೆ, ಆ ಸ್ಟಿಕ್ಕಿಂದ ಅವ್ನು ದಾರಿ ಗುರುತಿಸ್ತಾನೆ. ಅವನು ವಾಟ್ಸಪ್ ನೋಡ್ತಿರೋನ್ನ ಕರ್ಕೊಂಡು ಹೋಗ್ತಾನೆ, ಬಾ ಕರ್ಕೊಂಡು ಹೋಗ್ತೀನಿ ನಾನು. ಅರ್ಥ ಆಯ್ತಲ್ಲ? ಇವನು ವಾಟ್ಸಪ್ಪಲ್ಲಿ ಹೇಗಿದ್ದಾನೆ, ಅವನು ಸ್ಟಿಕ್ ಹಿಂಗೆ ಮಾಡ್ದ, ಬಾ ನೋಡಿದ್ವಿ, ನೋಡೇ ಗಾಬರಿ ಆಗು, ಕುರುಡರಾಗಿದ್ದೀವಿ ಅಕ್ಷರಶಃ. ಡೆಲ್ಲಿಲಿ ನಡೆದ ಘಟನೆ, ಜೀನ್ಸ್ ಪ್ಯಾಂಟು ಬಾಬು ಕಟ್ ಮಾಡ್ಕೊಂಡು ಹಿಂಗೆ ಮುಂದೆ ಮುಂಗುರಲ್ಲಿ ಬಿಡ್ತಾರೆ ಹೆಣ್ಮಕ್ಳು. ಅದು ಕೂದಲು ಹೆಚ್ಚಾಗಿ ಬರಬೇಕಮ್ಮ ಮುಂಗುರುಳು, ನೀವೇ ಎಳ್ಕೋಬಾರ್ದು ಅದನ್ನು. ನೋಡಿ, ಅದು ಮುಂದೆ ಹಾಕೊಳ್ಳೋದು ಬಿಡೋದಲ್ಲ, ಹಿಂದೆ ಸರಿಸೋದು ಬಿಡಲ್ಲ. ಹೌದಾ? ಈ ಟಿ ವಿಲಿ ಸಿನಿಮಾ ನಟರು ಇಂಟರ್ವ್ಯೂ ಬರುತ್ತೆ, ಅವ್ರು ನೋಡಿ ಮಾತು ಕಮ್ಮಿ, ಅದನ್ನ ಹಿಂದೆ ತಳ್ಳೋದ್ರಲ್ಲ. ಆ್ಯಕ್ಚುಲಿ ನನಗದು ನೋಡಿದ್ರೆ ಎಷ್ಟು ಸಿಟ್ಟು ಮೈ ಉರಿಯುತ್ತೆ ಅಂದರೆ, ಟಿ ವಿಲಿ ಒಳಗಡೆ ಹೋಗೋ ಅವಕಾಶ ಏನಾದರೂ ನನಗೆ ಸಿಕ್ಕಿದ್ರೆ ನಾನೇ ಹೋಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಬೇಕು ಅಂತ ಮಾಡಿದ್ದೀನಿ. ಬಾಬಾ ಅದು ಏನು ಆ್ಯಕ್ಚುಲಿ ಅಂತಾರಪ್ಪ. ಹೀಗೆ ಅಡುಗೆ ಗಿಡಿಗೆಗೆಲ್ಲ ಬರ್ತಾರೆ. ನಿಮ್ಮಲ್ಲಿ ಟಿ ವಿ ನೋಡಿ ಅಡುಗೆ ಮಾಡೋರು ಯಾರಾದರೂ ಇದ್ದೀರಾ? ಸ್ವಲ್ಪ ಕೈ ಮೇಲೆ ಎತ್ತಿ ಇದ್ದರೆ. ಈ ಥರ ಅಡುಗೆ ಮಾಡೋರು ಗಂಡಂದ್ರೆ ಯಾರಾದರೂ ಇದ್ದೀರಾ? ಅವ್ರು ಇನ್ನೂ ಇದ್ದೀರಾ? ಅಡುಗೆ ಮಾಡೋದನ್ನು ಎಂಥದ್ದು ಹೇಳ್ತಾರೆ. ಹಬ್ಬ ಬಂತು ಮಧ್ಯಾಹ್ನ, ಬನ್ನಿ ಮಣಿಪಾಲ್ ಸುತ್ತಮುತ್ತಲ ಎಲ್ಲ ಮಹಿಳೆಯರಿಗಾಗಿ ನಮ್ಮ ಚಾನಲಿಂದ ಒಂದು ಹೊಸ ರುಚಿ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೀವಿ. ಹೊಸ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತಾಯಿದ್ದಾರೆ ಮಿಸ್ ಅರುಂಧತಿ. ನಾನು ಯಾರೋ ಅರುಂಧತಿ 60 ವರ್ಷದ ಅಜ್ಜಮ್ಮ ಇರ್ಬೋದು, ಅಡುಗೆ ಮಾಡೋದು ಹೇಳ್ಕೊಡ್ತಾಳೆ. ನೋಡ್ತೀನಿ ಬಂದಿರೋದು ಬಿಳೆ ಜಿರಳೆ ಅಂತ 17 ವರ್ಷದ ಹುಡುಗಿ, ಟಿಂಗ್ 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 ಅಂತ ಬಂದು ಬಾಬು ಕಟ್ಟು ಸ್ಟಿಲ್ವಸ್ ಬಾಜು, ಕೈಯಲ್ಲಿ ಬಳೆ ಇಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲ, ಕಿವಿಲಿ ರಿಂಗ್ ಬಂಡಿ ಗಾಲಿ ಥರ ಟಿಂಗ್ ಅಂತ. ಅವಳಿಗಿಂತ ದೊಡ್ಡದಾಗಿದೆ ರಿಂಗು. ಮೊದಲೆಲ್ಲ ಇಷ್ಟಿಷ್ಟು ಹಾಕ್ತಿದ್ರಪ್ಪ ರಿಂಗ್, ಇವಾಗ ಏನು ಬಂಡಿಗಲ್ಲಿ ಒಂದು ಸಾರಿ ಕೈ ಮಾಡಿದ್ಲು, ಕೈ ರಿಂಗ್ ಒಳಗಡೆ ಹೋಗಿಬಿಡ್ತೀವಿ ಟಿಂಗ್ ಅಂತ. ಆಮೇಲೆ ಬಿಡಿಸೋಕ್ಕೆ ಒಂದು ಅರ್ಧ ಗಂಟೆ.
ಬಂದು ನಿಂತಲು. ನಾನಂದೆ ಇವಳು ಮಾಡಿ ಹಾಕಿದ್ದು ತಿಂದರೆ ಸಾಕಾಗಿದೆ, ಇವಳೇನು ಅಡುಗೆ ಮಾಡೋದು ಹೇಳ್ಕೊಡ್ತಾಳೆ. ಪಕ್ಕದಲ್ಲಿ 25,000 ರೂಪಾಯಿ ಸೀರೆ ಉಟ್ಕೊಂಡು ಆ್ಯಂಕರ್ ನಿಂತಿರ್ತಾಳೆ ನಿರೂಪಕಿ. ಓ ಹೇಳಿ ಮೇಡಮ್ ಅರುಂಧತಿ ಮೇಡಮ್, ನೀವು ಇವತ್ತು ಯಾವ ಅಡುಗೆ ಹೇಳ್ಕೊಡ್ತೀರಿ ನಮ್ಮ ಮಣಿಪಾಲ್ ಜನರಿಗೆ? ಎಲ್ಲ ಹೆಣ್ಮಕ್ಳು ತುಂಬ ಬಂದಿದ್ದಾರೆ, ನಮ್ಮ ಟಿ ವಿ ಚಾನೆಲ್ ನೋಡ್ತಿದ್ದಾರೆ, ದಯವಿಟ್ಟು ಅವ್ರಿಗೆ ಯಾವ ಹೊಸ ಐಟಮ್ ಹೇಳ್ಕೊಡಿ. ನಾನು ಇವತ್ತು ಮಣಿಪಾಲ್ ಎಲ್ಲ ವುಮೆನ್ಸಿಗೆ ಸ್ಯಾಟಲೈಟಿಂದ ಬರ್ಬೇಕಾದ್ರೆ ಮರ್ತ್ಬಿಟ್ಲು. ಓ ಹೇಳಿ ಮೇಡಮ್ ಹೇಳಿ ಮೇಡಮ್, ನಾನು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ವಾಹ್ ಎಂಥ ಫುಡ್ ರೀ. ಪಕ್ಕದಲ್ಲಿ ಕರೆಸಿರ್ತಾರೆ, ದುಡ್ಡು ಕೊಟ್ಟಿರ್ತಾರೆ. ವೈಟ್ ರೈಸಾ ಎಂದೂ ತಿಂದೇ ಇಲ್ವೇನೋ ನೋಡೇ ಇಲ್ವೇನೋ ಅನ್ನೋ ಥರ. ಹೇಳಿ ಮೇಡಮ್ ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಿ. ಫಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಟೈಲೆಟ್ಗೆ ಹೋಗ್ತೀವಿ ವೈಟ್ ರೈಸ್ ಮಾಡೋಕ್ಕೆ? ಓ ಕಿಚನ್ನಿಗೆ ಹೋಗ್ಬೇಕಾ? ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೆಕೆಂಡ್ ಸ್ಟೆಪ್ಪು ಮೇಡಮ್, ಸೆಕೆಂಡ್ ಸ್ಟೆಪ್ಪು ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ಎಷ್ಟು ದಿವಸ, ನಮಗೆ ಗೊತ್ತೇ ಇಲ್ಲ. ಓಹ್ ಸ್ಟವ್ ಹಚ್ಚಬೇಕಾ? ನೆಕ್ಸ್ಟ್ ಮೇಡಮ್, ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಇಲ್ಲ ನಾವೇ ಕೂತ್ಕೊತಿದ್ವಿ ಮೊದಲೆಲ್ಲ, ಈಗ ನಮಗೆ ಗೊತ್ತಾಗ. ಆಮೇಲೆ ಅದರಲ್ಲಿ ವಾಟ್ರ್ ಪವರ್ ಮಾಡಿ ವಾಟ್ರ್ ಬಾಯ್ಲ್ ಆಗೋವರೆಗೂ ಇರಬೇಕು. ಓ ಬಾಯ್ಲ್ ಆಗಬೇಕಾ ಮೇಡಮ್? 10 ಮಿನಿಟ್ಸ್ ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರದೇ ಇದ್ರಿ ಮೇಡಮ್ ಕೈ ಇಟ್ಟು ನೋಡಬೇಕು. ಆಗಲೂ ಬರದೇ ಇದ್ರೆ ಸರ್ಫು ಅಥವಾ ನಿರ್ಮಾ ಪೌಡ್ರ್ ಹಾಕಿ ಬಬಲ್ಸ್ ಬರೆಸ್ಬೇಕು. ಆಮೇಲೆ ವೆಟ್ ರೈಸ್ ಅದರಲ್ಲಿ ಹಾಕಬೇಕು. ಬಿಗ್ ಸ್ಪೂನಿಂದ ಬಿಗ್ ಸ್ಪೂನಿಂದ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು. ಅಬೌಟ್ ಟರ್ನ್, ರೈಟ್ ಟರ್ನ್, ಎಲ್ಲ ಇಂಗ್ಲೀಷಲ್ಲೇ ಅಡುಗೆ. 10 ಮಿನಿಟ್ಸ್ ಆಯಿತು ಮೇಡಮ್, ರೈಸ್ ಹೇಗಾಗಿದೆ ನೋಡೋಣವಾ? ಓ ತೆಗೆದು ನೋಡಿದ್ರು ಗೋಂದು ಥರ ಆಗಿದೆ, ಗಮ್ಮು ಥರ ಟೀ ಅಂತ ಬೀಳ್ತಾ ಇದೆ. ಅಯ್ಯೋ ಏನು ಮೇಡಮ್ ಹೀಗಾಯಿತು, ಈಗೇನು ಮಾಡ್ಬೇಕು ಮೇಡಮ್? ಯಜಮಾನ್ರು ಬರೋದ್ರೊಳಗಡೆ ಆ ರೈಸನ್ನು ಚರಂಡಿಗೆ ಚೆಲ್ಲಬೇಕು. ಅಲ್ಲಿಗೆ ಅಡುಗೆ ಕೆಲಸ ಮುಗಿತು. ಸ್ನೇಹಿತರೆ, ಯಾಕೆ ಇವನ್ನೆಲ್ಲ ತಮಾಷೆಗೆ ಹೇಳ್ತೀವಿ ನಾವು ಅಂದರೆ, ನಮ್ಮ ಜೀವನ ಎಷ್ಟು ಹೊಸ ಹೊಸ ಆವಿಷ್ಕಾರಗಳನ್ನ ಮೆದುಳು ಬಯಸ್ತದೆ ಅಂದರೆ ನಾವು ಬರೀ ನೋಡ್ತೇವೆ. ಪಕ್ಕದಲ್ಲಿರೋ ಹಿರಿಯರನ್ನ ಏನೂ ಕೇಳಲ್ಲ ಈಗಿನ ಮಕ್ಕಳು. ಅಜ್ಜನ ಕೇಳೋ ಅಜ್ಜಿನ ಕೇಳೋ ಅಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ, ನೆಟ್ಟಲ್ಲಿ ನೋಡ್ಕೊತೀನಿ. ಗೂಗಲಲ್ಲಿ ಸರ್ಚ್ ಮಾಡಿ ಮಾಡಿ ಮಕ್ಕಳು ಗೂಗಿಗಳಾಗಿ ಹೋಗ್ಬಿಟ್ಟವು. ಯಾರನ್ನೂ ಮಾತಾಡಿಸಲ್ಲ, ಮನೆಗೆ ಬಂದರು ಯಾರೂ ಯಾರನ್ನು ನೋಡಲ್ಲ. ನಾನೊಂದು ಸಾರಿ ಒಬ್ಬರು ಮನೆಗೆ ಊಟಕ್ಕೆ ಹೋಗಿದ್ದೆ, ರಾತ್ರಿ ಎಲ್ಲ ಬಡಿಸಿದ್ರು. ಅವ್ರ ತಂದೆ ಫೋನ್ ಹತ್ರ ಹೋಗಿ, ಹಲೋ ಮಗಳೇ, ನಿನ್ನ ಮಿಸ್ ಮಾಡ್ಕೋತಿದ್ದೀವಮ್ಮ, ಪ್ರಾಣೇಶ್ವರ್ ಬಂದಿದ್ದಾರೆ ಮನೆಗೆ, ಎಲ್ಲ ಜೊತೆಗೆ ಊಟ ಮಾಡ್ತಾಯಿದ್ದೀವಿ, ನಿನ್ನ ಮಿಸ್ ಮಾಡ್ಕೋತಾ ಇದ್ದೀವಿ ಮಗಳೇ, ನೀನು ಇದ್ದಿದ್ರೆ ಚೆನ್ನಾಗಿತ್ತಮ್ಮ ಅಂತ ಪಾಪ ಕಣ್ಣಲ್ಲಿ ನೀರು ತಂದರು. ನಾನು ಅಮೇರಿಕಾದಲ್ಲಿದ್ದಾರೋ